ಎಲ್ಲ ವೀಕ್ಷಕರೇ ಎಲ್ಲರೂ ಇದ್ದೀರಾ, ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಬೆಂಡೆಕಾಯಿ ಹುಳಿ ಸಾರು ಹೇಗೆ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಫುಲ್ ವೀಡಿಯೋನ ವಾಚ್ ಮಾಡಿ. ಇವಾಗ ನಾವು ಸಣ್ಣಕ್ಕೆ ಚೆನ್ನಾಗಿ ತೊಳೆದಿರೋಂಥ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ನಾನು 1/4 kg ಅಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಇನ್ನೂ ಬೇಕಾಗಿರೋ ಐಟಮ್ಸ್ ಏನು ಅಂತಂದರೆ 2 ಈರುಳ್ಳಿ ಮತ್ತು 3 ದೊಡ್ಡ ಸೈಜಷ್ಟು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಬೇಕು. ಇದು ನಮ್ಮ ಮಸಾಲೆಗೆ ಬೇಕಾಗಿರೋಂಥ ಐಟಮ್ಮು. ಇಲ್ಲಿ ನೋಡಿ, ಬೆಂಡೆಕಾಯಿ ಕೂಡ ಅಷ್ಟೇ ಈ ರೀತಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣನ್ನ ನಾವು ನೆನೆಸಿ ಇಟ್ಕೊಬೇಕು. ಯಾಕಂದರೆ ಹುಳಿ ಮಾಡಬೇಕಾದ್ರೆ ಹುಣಸೆಹಣ್ಣು ತುಂಬಾ ಇಂಪಾರ್ಟೆಂಟು, ಮತ್ತು ಟೇಸ್ಟಿಂಗು ಅದೇ ತುಂಬಾ ಚೆನ್ನಾಗಿ ಕೊಡೋದು. ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ನಾವು ಫಸ್ಟ್ ಇದನ್ನು ತಿಕ್ಕಾಗಿ ಪೇಸ್ಟ್ನ ರೆಡಿ ಮಾಡ್ಕೊಬೇಕು. ಸೊ ನಾವು ಯಾವಾಗಲೂ ಮಸಾಲೆನ ಗ್ರೈಂಡ್ ಮಾಡಿ ಇಟ್ಕೊಳ್ಳೋದ್ರಿಂದನೇ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾವು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸೊ ಜಾಸ್ತಿ ನೀರಾಗಿ ಮಾಡ್ಕೊಬೇಡಿ, ಮಸಾಲೆನ ಗಟ್ಟಿಯಾಗಿರಬೇಕು ಯಾವಾಗಲೂ ಮಸಾಲೆ ಅನ್ನೋದು, ಇಲ್ಲ ಅಂದರೆ ಟೇಸ್ಟ್ ಅನ್ನೋದು ಹೋಗ್ಬಿಡುತ್ತೆ. ಸೊ ನೋಡಿ, ಈ ರೀತಿ ಇಷ್ಟು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ನಾನು ತೋರಿಸಿರೋ ಹಾಗೇ ನೀವು ಮಾಡ್ಕೊಳ್ಳಿ. ಇವಾಗ ನಾವೊಂದು ಪ್ಯಾನ್ ಇಟ್ಕೊಳ್ಳೋಣ. ಸೊ ಪ್ಯಾನ್ ಇಟ್ಕೊಂಡು ಹೀಟ್ ಆಗಲಿ. ಅದು ಹೀಟ್ ಆದಮೇಲೆ ಇದಕ್ಕೆ ಬೇಕಾಗಿರೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನಾವು ಬೆಂಡೆಕಾಯಿ ಯಾವಾಗಲೂ ಫ್ರೈ ಆಗಲಿ ಅಥವಾ ಸಾಂಬಾರು, ಗೊಜ್ಜು ಈ ರೀತಿ ಮಾಡ್ತಾಯಿರ್ತೀವಿ. ಬಟ್ ಈ ರೀತಿ ಹುಳಿ ಸಾಂಬಾರು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪ್ಯಾನ್ ಹೀಟ್ ಆಗಿದೆ. ಇದಕ್ಕೆ 3 to 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಸಾಸಿವೆನ ಹಾಕಬೇಕು. ಸೊ ಸಾಸಿವೆ ತುಂಬಾ ಒಳ್ಳೆಯದು. ಪ್ರತಿಯೊಂದು ಅಡುಗೆದಲ್ಲೂ ನಾವು ಸಾಸಿವೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಎಣ್ಣೆನೂ ಅಷ್ಟೇ, ನಾವು ಸಾಸಿವೆ ಎಣ್ಣೆ ಕೂಡ ಯೂಸ್ ಮಾಡೋದು ಅಡುಗೆದಲ್ಲಿ ಹೆಲ್ತಿಗೆ ತುಂಬಾ ಒಳ್ಳೆಯದು, ನಾರ್ಮಲ್ ಎಣ್ಣೆ ಯೂಸ್ ಮಾಡೋದಕ್ಕಿಂತ. ಇವಾಗ ಇದಕ್ಕೆ ನಾವು ಆಲ್ರೆಡಿ ಕಟ್ ಮಾಡಿರೋಂಥ ಈರುಳ್ಳಿನ ಕೂಡ ಹಾಕ್ಕೊಳ್ಳೋಣ. ಹಾಕಿ ಒಂದು 2 ರಿಂದ 3 ನಿಮಿಷವರೆಗೂ ಫ್ರೈ ಆಗಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ನಿಮಗೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡು ಮಾಡಿ, ಬೇಗನೆ ಅದು ಫ್ರೈ ಅನ್ನೋದು ಆಗಿಬಿಡುತ್ತೆ. ನೋಡಿದ್ರೆ ಲೈಟಾಗಿ ಇವಾಗ ಫ್ರೈ ಆಗ್ತಾಯಿದೆ. ಸೊ ಇದು ಫಸ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ನಾವು ಬೆಂಡೆಕಾಯಿನ ಹಾಕೊಳ್ಳೋಣ. ತುಂಬ ಜನ ಬೆಂಡೆಕಾಯಿನ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ತುಂಬ ಸ್ಟಿಕ್ಕಿಯಾಗಿರುತ್ತೆ. ಜಿಗುಡಾಗಿ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಲ್ಲ. ಬಟ್ ಏನಿಲ್ಲ, ಅಷ್ಟೊಂದೇನಿಲ್ಲ. ಆ ಜಿಗುಡು ಹೋಗಬೇಕು ಅಂತಂದರೆ ನಾವು ಅದನ್ನು ಕಟ್ ಮಾಡಿರಿ ಒಂದು 10 ನಿಮಿಷವರೆಗೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆಸಿಕ್ಕಿದ್ರೆ ಆ ಜಿಗುಡು ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಆ ರೀತಿ ಮಾಡೋದ್ರಿಂದ ಆ ಸ್ಟಿಕ್ಕಿನೆಸ್ ಅನ್ನೋದು ಇರೋದಿಲ್ಲ. ಈ ರೀತಿ ಮಾಡಿದ್ರೆ ನಮಗೆ ಸ್ಟಿಕ್ಕಿನೆಸ್ ಅನ್ನೋದು ಹೋಗ್ಬಿಡುತ್ತೆ. ಸೊ ನೋಡಿದ್ರೆ ನಾನಿಲ್ಲಿ ಬೇಗನೆ ಫ್ರೈ ಆಗೋಯ್ತು, ಸ್ಟಿಕ್ಕಿಯಾಗಿ ಕೂಡ ಇಲ್ಲ ತುಂಬಾ. ಇವಾಗ ನಾವು ಆಲ್ರೆಡಿ ರೆಡಿ ಮಾಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಇದಕ್ಕೆ ಅರಿಶಿನ ಕೂಡ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ಮತ್ತು ನಿಮಗೆ ಬೇಕು ಅಂತಂದರೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಬೋದು, ಆದರೆ ಇಲ್ಲಿ ನಾನು ಗರಂ ಮಸಾಲ ಆ್ಯಡ್ ಮಾಡ್ತಾಯಿಲ್ಲ. ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂಡೆಕಾಯಿ ಹಿಡ್ಕೊಬೇಕು. ಹಾಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೂ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು, ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಕೆಳಗಡೆ ಮಸಾಲೆ ಅನ್ನೋದು ಸೀದೋಗ್ಬಿಡುತ್ತೆ ಫ್ರೈ ಆಗ್ತಾ. ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸಾಕು. ಹಸಿ ವಾಸನೆ ಎಲ್ಲ ಹೋಗಿ ನಮ್ಮ ಮಸಾಲೆ ನೀಟಾಗಿ ರೆಡಿ ಆಗೋಗುತ್ತೆ. ಸೊ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಹುಣಸೆಹಣ್ಣಿನ ರಸ ಆ್ಯಡ್ ಮಾಡ್ಕೊಬೇಕು. ಸೊ ಹುಣಸೆಹಣ್ಣಿನ ರಸ ಆ್ಯಡ್ ಮಾಡ್ಕೊಳ್ಳೋದು ಮರ್ತೋಗಬೇಡಿ. ಹುಳಿ ಸಾಂಬಾರು ಮಾಡಬೇಕಾದ್ರೆ ಹುಣಸೆಹಣ್ಣು ರಸ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ದು. ಇವಾಗ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ, ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ನಿಜವಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಅನ್ನ ಅಥವಾ ಮುದ್ದೆ ಜೊತೆ ಹಾಕ್ಕೊಂಡು ತಿಂದೂ ಸೂಪರಾಗಿರುತ್ತೆ. ನಿಜವಾಗ್ಲೂ ನೀವು ಕೂಡ ಮನೇಲಿ ಈ ಥರ ಟ್ರೈ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ. ಹಾಗೆ ಖಾರನೂ ಅಷ್ಟೇ, ಸಾಂಬಾರು ಪೌಡ್ರು ನಿಮಗೆ ಜಾಸ್ತಿ ಖಾರ ಬೇಕು ಅಂತಲೂ 4 ಟೇಬಲ್ ಸ್ಪೂನ್ ಹಾಕ್ಕೊಬೋದು. ನಾನು ಇದಕ್ಕೆ ಬರೀ 2 ರಿಂದ 3 ಟೇಬಲ್ ಸ್ಪೂನಷ್ಟು
ಸಾಂಬಾರು ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು 2 ಕಪ್ಸ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಡ್ ಮಾಡಿ ಈ ರೀತಿ ಒಂದು ಸತಿ ನೀಟಾಗಿ ಇನ್ನೊಂದು ಸತಿ ಕಲಿಸ್ಬಿಟ್ಟು ಉಪ್ಪೆಲ್ಲ ಸರಿಯಾಗಿದೆಯಾ ಅಂತ ಒಂದು ಸತಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಾಡಾದಮೇಲೆ ಇದಕ್ಕೊಂದು 10ರಿಂದ 15 ನಿಮಿಷವರೆಗೂ ಕುಕ್ ಮಾಡಬೇಕು. ಸೊ ಜಾಸ್ತಿ ಕುಕ್ಕರೆ ಬೆಂಡೆಕಾಯಿ ಅನ್ನೋದು ತುಂಬಾ ಜಾಸ್ತಿ ಕುಕ್ ಆಗೋದು ಚೆನ್ನಾಗಿರಲ್ಲ. ಅದಕ್ಕೆ ನಾವು ಮೀಡಿಯಮ್ಮಾಗಿ ಕುಕ್ ಮಾಡ್ಕೊಬೇಕು. ಅದಕ್ಕೋಸ್ಕರ ವಿಜಿಲೆಲ್ಲ ಏನು ಇಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿದರೆ ಸಾಕು. ಇವಾಗ ನೋಡು ಆಲ್ಮೋಸ್ಟ್ ನಮ್ಮ ಬೆಂಡೆಕಾಯಿ ಗೊಜ್ಜಂತೂ ರೆಡಿ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ, ಸ್ಮೆಲ್ಲಂತೂ ಸಖತ್ತಾಗಿದೆ. ಮತ್ತು ನಿಜವಲ್ಲ ಆ ಸ್ಮೆಲ್ಗೆ ನನಗಂತೂ ಯಾವಾಗ ತಿನ್ನೋಣ ಅಂತ ಅನ್ನಿಸ್ತಿತ್ತು. ಸೊ ಫೈನಲಿ ನಮ್ಮ ಬೆಂಡೆಕಾಯಿ ಹುಳಿ ಸಾಂಬಾರಂತೂ ರೆಡಿ ಆಗೋಯ್ತು. ಇದನ್ನು ನಾವು ಸರ್ವ್ ಮಾಡ್ಕೊಂಡು ಬಿಸಿಯಾಗಿ ಅನ್ನ ಅಥವಾ ಮುದ್ದೆ ಜೊತೆಗೆ ತಿಂದರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.